ನಮಸ್ಕಾರ ಅಧ್ಯಕ್ಷರೇ. ನಮಸ್ಕಾರ ನಮಸ್ಕಾರ. ಏನಿವತ್ತು ಊರಿನ 4 ಎಕರೆಲ್ಲ ಒಟ್ಟೊಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ನೀನ್ ತಿಥಿ ಮಾಡುವ ಅಂತ ಬಂದಿದ್ದು. ಏನಂದೆ? ಏನಿಲ್ಲ ಅಧ್ಯಕ್ಷರೇ, ನಿಮ್ಗೆ ತಿಳಿಸುವ ಅಂತ ಬಂದಿದ್ದು. ಹಾ ಏನ್ ತಿಳಿಸ್ಬೇಕಿತ್ತು? ಏನಿಲ್ಲ ಅಧ್ಯಕ್ಷರೇ, ಗಣೇಶ ಚತುರ್ಥಿ ಬರ್ತಿದ್ಯಲ್ಲ, ಅದಕ್ಕೆ ನಮ್ಮೂರಲ್ಲಿ ಒಂದ್ ದೊಡ್ಡ ಗಣೇಶನ್ ಕೂರಿಸಿ ಪೂಜೆ ಎಲ್ಲ ಮಾಡಿ ಪ್ರಸಾದ ಎಲ್ಲ ಹಂಚಿ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಇದ್ದೀವಿ. ಅದಕ್ಕೆ ನಿಮ್ಮ ಹತ್ರ ಚಂದ ವಸೂಲಿಗೆ ಬಂದಿದ್ದು. ತಗೊಳ್ಳಿ 500 ರೂಪಾಯಿ. ಏನು 500 ರೂಪಾಯ? ಏನ್ ಅಧ್ಯಕ್ಷರೇ, ನೀವು ನಮ್ ಊರಿನ ಅಧ್ಯಕ್ಷರಾಗಿ 500 ರೂಪಾಯಿ ಕೊಡ್ತೀರಾ? ಸರಿ ತಗೊಳ್ಳಿ, 1000 ರೂಪಾಯಿ ಇದೆ. ಲೋತಿಮ್ಮ, ಅಧ್ಯಕ್ಷರಿದು ದೊಡ್ಡ ಬ್ಯಾನರ್ ಹಾಕ್ಬೇಕು ಅಂತಿದ್ವಲ್ಲ? ಆ ಮಗ, ಹಾಕ್ಬೇಕು ಅಂತ ಆರ್ಡರ್ ಕೊಟ್ಟಿದ್ದೀನಿ, ಹೇಳಿದ್ದೀನಿ ನಾನು. ಅದು ಬಿಡು, ಹೇಳ್ಬಿಟ್ಟಾಯ್ತಾ? ಇರ್ಲಿ, ಫೋನ್ ಮಾಡಿ ಕ್ಯಾನ್ಸಲ್ ಮಾಡ್ಬಿಡು. ಅದೇನಂದ್ರೆ ಕಾಸು ಕಡಿಮೆ ಆಗ್ತಿದ್ಯಲ್ಲ, ಸುಮ್ನೆ ಆಗಲ್ಲ ಹಾಕ್ಲಿಕ್ಕೆ. ಹಂಗೆ ನಮ್ ಚಿರು ಅಣ್ಣ 10,000 ಕೊಟ್ಟಿದ್ನಲ್ಲ, ಒಂದೊಂದ್ ದೊಡ್ಡ ಬ್ಯಾನರ್ ಮಾಡ್ಲಿಕ್ಕೆ ಹೇಳ್ಬಿಡು. ಎಂಟ್ರೆನ್ಸ್ ಎಲ್ಲ ಹಾಕ್ಬಿಡೋಣ. ಮುಂದಿನ ಸಲ ಎಲೆಕ್ಷನ್ಗೂ ನಿಲ್ತಿದ್ದಾನೆ, ಒಳ್ಳೆ ಪ್ರಚಾರ ಆದಂಗೂ ಆಗುತ್ತೆ. ಸರಿ ಮಗ, ಈಗ್ಲೇ ಫೋನ್ ಮಾಡ್ತೀನಿ. ನೀವೇನ್ರೋ ದುಡ್ಡು ಕಡಿಮೆ ಆಗ್ತಿದೆ ಅಂತ ಹೇಳ್ತಿದ್ದೀರಾ? ನಮ್ಮೂರ್ ಗಣೇಶೋತ್ಸವ ಕಂಡ್ರು, ನಮ್ಮೂರ್ ಗಣೇಶೋತ್ಸವ. ತಗೊಳ್ಳಿ 20,000 ರೂಪಾಯಿ. ಫುಲ್ ಜಿಗ್ ಜಾಗ ಮಾಡಿ. ಹಂಗೆ ಎಂಟ್ರೆನ್ಸ್ ಅಲ್ಲಿ ನಂದೊಂದು ದೊಡ್ಡ ಬ್ಯಾನರ್ ಹಾಕೋದ್ ಮರಿಬೇಡಿ, ಓಕೆನಾ? ಸರಿನಾ? ಹಾ ಅಧ್ಯಕ್ಷರೇ, ನಿಮ್ ಬ್ಯಾನರ್ ತಪ್ಪದ ಹಾಕ್ತೇವೆ. ನಿಮ್ ಬ್ಯಾನರ್ ಹಾಕದೇ ಇರೋಕಾಗುತ್ತಾ? ಡಬ್ಬ ನನ್ ಮಗ ಬರ್ಲಿಲ್ವಾ ದಾರಿಗೆ? ನಮ್ಗೆ ನಾಲಾಯಕ್ ಅಂತಾನೆ ಡಬ್ಬ ನನ್ ಮಗ.